ಅದು ಬಿಎಸ್ವೈ ಇಂದು ಬಿವೈ ವಿಜೇಂದ್ರ ಟೆನ್ಷನ್. ವಿಜೇಂದ್ರಗೆ ಕಾಡ್ತಿದೆಯಾ ರೆಡ್ಡಿಗಳ ವರ್ಚಸ್ಸಿನ ಭಯ ಅಂತ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಬಿಜೆಪಿಯಲ್ಲಿ ರೆಡ್ಡಿಗಳು ಮತ್ತೆ ಪ್ರಬಲರಾಗುವ ಆತಂಕ ಹೆಚ್ಚಾಗಿದೆ. ಅಂದು ಬಿಎಸ್ವೈ ಇಂದು ಬಿವೈ ವಿಜೇಂದ್ರಗೆ ಟೆನ್ಷನ್. ವಿಜೇಂದ್ರಗೆ ಕಾಡ್ತಿದೆಯಾ ರೆಡ್ಡಿಗಳ ವರ್ಚಸ್ಸಿನ ಭಯ? ಹಾಗಾದ್ರೆ ಬಿಜೆಪಿಯಲ್ಲಿ ರೆಡ್ಡಿಗಳು ಮತ್ತೆ ಪ್ರಬಲರಾಗುವ ಆತಂಕ ಇಲ್ಲಿ ಹೆಚ್ಚಾಗಿದೆ. ರೆಡ್ಡಿ ರಾಮುಲು ಪಾದಯಾತ್ರೆಗೆ ವಿಜೇಂದ್ರ ಬ್ರೇಕ್ ಅನ್ನ ಕೊಡ್ತಾ ಇದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಕ್ರೆಡಿಟ್ ವಾರ್ ಪಾಲಿಟಿಕ್ಸ್. ಬಳ್ಳಾರಿ ಟು ಬೆಂಗಳೂರಿಗೆ ಪಾದಯಾತ್ರೆ ನಡೆಸಿದ್ರೆ ಇಲ್ಲಿ ರೆಡ್ಡಿ ರಾಮುಲು ಹೀರೋ ಆಗ್ಬಿಡ್ತಾರೋ ಅನ್ನೋ ಭಯ ಬಿವೈ ವಿಜೇಂದ್ರಗೆ ಕಾಡ್ತಿದ್ಯಾ? ಹೀಗಾಗಿ ರೆಡ್ಡಿಗಳ ಪಾದಯಾತ್ರೆಗೆ ಸಿಕ್ಕಿಲ್ವಾ ಅನುಮತಿ? ಹೈಕಮಾಂಡ್ ಕೇಳಿ ಹೇಳ್ತೀನಿ ಎಂದಿರುವಂತ ಅಶೋಕ್, ರೆಡ್ಡಿಗಳ ಓಟಕ್ಕೆ ಬ್ರೇಕ್ ಹಾಕಲು ಬಿಜೆಪಿಯಲ್ಲೇ ಯತ್ನ ಶುರುವಾಗಿದೆ. ಬಿಜೆಪಿಯಲ್ಲಿ ಆಂತರಿಕ ಕಚ್ಚಾಟಕ್ಕೆ ಬೀಳುತ್ತಿಲ್ಲ ಬ್ರೇಕ್. ಪಾದಯಾತ್ರೆ ಮಾಡ್ತೇವೆ ಎಂದು ರೆಡ್ಡಿ ಟೀಮ್ ಘೋಷಣೆಯನ್ನ ಮಾಡಿದೆ. ಆದರೆ ಪಾದಯಾತ್ರೆ ವಿಚಾರದಲ್ಲಿ ರಾಜ್ಯ ಬಿಜೆಪಿ ಮೌನವನ್ನ ತಾಳಿದೆ. ಪಾದಯಾತ್ರೆಗೆ ಗ್ರೀನ್ ಸಿಗ್ನಲ್ ಸಿಗದಿದ್ರೆ ರೆಡ್ಡಿ ರೆಬಲ್. ಬಳ್ಳಾರಿ ಗಲಭೆ ಬಳಿಕ ಒಂದಾಗಿರುವಂತಹ ರೆಡ್ಡಿ ರಾಮುಲು ಜನವರಿ 17ರ ಸಮಾವೇಶದ ನಂತರ ಪಾದಯಾತ್ರೆ ಭವಿಷ್ಯ. ಇದೀಗ ಅಂದು ಬಿಎಸ್ವೈ ಅಂದ್ರೆ ಇಂದು ಬಿವೈ ವಿಜೇಂದ್ರಗೆ ಟೆನ್ಷನ್ ಶುರುವಾಗಿದೆ. ವಿಜೇಂದ್ರಗೆ ಕಾಡ್ತಿದ್ಯಾ ರೆಡ್ಡಿಗಳ ವರ್ಸಸ್ಸಿನ ಭಯ ಅಂತ? ಯಾಕಂದ್ರೆ ರಾಜಕಾರಣದಲ್ಲಿ ಈ ರೀತಿಯಾಗಿ ಅಂದ್ರೆ ಕಾಲೆಳೆಯುವಂತ ಕೆಲಸಗಳಾಗಿರ್ಬೋದು ಅಥವಾ ಒಬ್ಬರಿಂದ ಒಬ್ರು ಮೇಲೆ ಹೋಗ್ಬಿಟ್ರೆ ಅನ್ನುವಂಥ ಭಯಗಳಾಗಿರ್ಬೋದು, ಇದು ಸಹಜವಾಗಿದ್ದೇ ಇರುತ್ತೆ. ಯಾಕಂದ್ರೆ ಈಗಾಗಲೇ ಇನ್ನು ಬಳ್ಳಾರಿಯ ಗಲಾಟೆ ಆಯಿತು. ಈ ಗಲಾಟೆಗೆ ಸಂಬಂಧಪಟ್ಟಂತೆ ಇದೀಗ ಬಳ್ಳಾರಿ ಟು ಬೆಂಗಳೂರು ಪಾದಯಾತ್ರೆಯನ್ನ ನಡೆಸೋದಕ್ಕೆ ರೆಡ್ಡಿ ಹಾಗೂ ಶ್ರೀರಾಮುಲು ಹಾಗೂ ಜನಾರ್ದನ ರೆಡ್ಡಿ ರೆಡಿ ಆಗಿದ್ದಾರೆ. ಪಾದಯಾತ್ರೆ ನಡೆಸ್ತೀವಿ ಅಂತ ಘೋಷಣೆ ಸಹಿತ ಮಾಡಿದ್ದಾರೆ. ಆದ್ರೆ ಈ ಒಂದು ಕಾದಾಟ, ಈ ಒಂದು ವಿಚಾರದಲ್ಲಿ ಹೈಕಮಾಂಡ್ ಮೌನವನ್ನ ತಾಳಿದು ಒಂದಿಷ್ಟು ಪ್ರಶ್ನೆಗಳನ್ನ ಹುಟ್ಟಿ ಹಾಕಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ವಿವೇಕ್, ಇದೀಗ ಏನು ರೆಡ್ಡಿಗಳು ಮಾತ್ರ ಪಾದಯಾತ್ರೆ ಮಾಡಬೇಕು ಅಂತ ಫಿಕ್ಸ್ ಆಗಿ ರೆಡಿ ಆಗಿದ್ದಾರೆ. ಆದ್ರೆ ಈ ವಿಜೇಂದ್ರ ಆಗಿರ್ಬೋದು ಎಲ್ಲರೂ ಈ ಒಂದು ಹೈಕಮಾಂಡ್ ಮೌನವನ್ನ ತಾಳಿರುವಂತದ್ದು ಯಾವ ರೀತಿಯಾಗಿ, ಅಂದ್ರೆ ಏನೆಲ್ಲ ಒಂದು ಅಲ್ಲಿ ಮಾಹಿತಿಯನ್ನ ತೋರಿಸ್ಕೊಡ್ತಾ ಇದೆ ಅಂತ? ವನಿತಾ, ಮೊನ್ನೆ ಅಷ್ಟೇನು ಬಳ್ಳಾರಿ ಅದೊಂದು ಫೈರಿಂಗ್ ಗಲಾಟೆ ನಡೀತು, ಆ ಒಂದು ಗಲಭೆ ನಡೀತು. ಆ ಗಲಭೆಯಿಂದ ಒಂದ್ ರೀತಿಯಾಗಿ ರೆಡ್ಡಿ ಹಾಗೂ ಶ್ರೀರಾಮುಲು, ಕರುಣಾಕರ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ ಇವರೆಲ್ಲರೂ ಕೂಡ ದೂರ ಉಳಿದಂತ ನಾಯಕರು ಎಲ್ಲರೂ ಕೂಡ ಒಂದಾಗಿದ್ದಾರೆ. ಈಗ ಅದು ಅವರಿಗೆ ಒಂದ್ ರೀತಿಯಾಗಿ ಪ್ಲಸ್ ಆಗಿದೆ. ಜೊತೆಗೆ ಆ ಇನ್ಸಿಡೆಂಟ್ ಆದ ಬಳಿಕ ನಾವು ಬಳ್ಳಾರಿ ಟು ಬೆಂಗಳೂರು ಒಂದು ಸರ್ಕಾರದ ವಿರುದ್ಧ ಪಾದಯಾತ್ರೆ ಮಾಡ್ಲೇಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ರೆಡ್ಡಿ ಹಾಗೂ ರಾಮುಲು ಎಲ್ಲರೂ ಕೂಡ ತೀರ್ಮಾನಕ್ಕೆ ಬಂದಿದ್ರು. ಅದೇ ಚರ್ಚೆ ಕೂಡ ಪಕ್ಷದ ಕಚೇರಿಯಲ್ಲೂ ಕೂಡ ನಡೆಸಿದ್ರು. ಆದ್ರೆ ಪಕ್ಷದ ಕಚೇರಿಯಲ್ಲಿ ಅದಕ್ಕೆ ಅನುಮತಿ ಸಿಗೋದಿಲ್ಲ, ನಾವು ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತೀವಿ ಅಂತ ಒಂದ್ ಕಡೆ ಅಶೋಕ್ ಅವರು ಹೇಳಿದ್ರು. ಇನ್ನೊಂದ್ ಕಡೆ ವಿಜೇಂದ್ರ ಅವರು ಇದು ಪಾದಯಾತ್ರೆ ಬೇಕಾ ಅನ್ನೋ ಒಂದು ರೀತಿಯಲ್ಲಿ ಮಾತನಾಡಿದ್ರು ಎಂಬ ಮಾಹಿತಿಗಳು ಕೂಡ ದೊರಕಿದ್ರು. ಆದ್ರೆ ಈಗ 17ನೇ ತಾರೀಕು ಅಂದ್ರೆ ನಾಳೆನೆ ಏನು ಬೃಹತ್ ಮಟ್ಟದಲ್ಲಿ ಸಮಾವೇಶನ ನಡೆಸ್ತಿದ್ದಾರೆ. ಸುಮಾರು 50,000ಕ್ಕೂ ಹೆಚ್ಚು ಜನನ ಸೇರಿಸಿ ಸಮಾವೇಶ ನಡೆಸ್ತಿದ್ದಾರೆ ಬಳ್ಳಾರಿಯಲ್ಲಿ. ಇದಾದ ಬಳಿಕ ಪಾದಯಾತ್ರೆ ಮಾಡ್ಬೇಕು ಅಂತ ಹಠ ಹಿಡಿದಿದ್ರು ಶ್ರೀರಾಮುಲು. ಆದ್ರೆ ಬಿಜೆಪಿ ಕಚೇರಿಯಿಂದ ಆಗಿರ್ಬೋದು, ಬಿಜೆಪಿ ರಾಜ್ಯಾಧ್ಯಕ್ಷರಿಂದ ಯಾವುದೇ ಒಂದು ಗ್ರೀನ್ ಸಿಗ್ನಲ್ ಸಿಗ್ಲಿಲ್ಲ. ಆದ್ರೆ ಅವರೇ ನಾಳೆ ಏನಾದ್ರೂ ಪಾದಯಾತ್ರೆ ಅಲ್ಲಿಂದ ಪ್ರಾರಂಭ ಮಾಡ್ತಾರಾ ಅನ್ನೋದೇ ಒಂದಿಷ್ಟು ಯಕ್ಷ ಪ್ರಶ್ನೆ ಆಗಿದ್ರೆ, ಜೊತೆಗೆ ಈಗ ಏನಾದ್ರೂ ಪಾದಯಾತ್ರೆ ಅವರು ಮಾಡಿ ವಿಜಯೇಂದ್ರ ಹಾಗೂ ಬಿಜೆಪಿ ಏನು ಸಾಥ್ ನೀಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಇದು ಮತ್ತೆ ಏನಾದ್ರೂ ಮತ್ತೊಂದು ಹಾದಿ ಶ್ರೀರಾಮುಲು ಮತ್ತು ರೆಡ್ಡಿ ಅನ್ನೋ ಒಂದಿಷ್ಟು ಪ್ರಶ್ನೆಗಳು ಕೂಡ ಮೂಡುತ್ತಿದೆ. ಈ ಹಿಂದೆ ಕೂಡ ನಾವು ನೋಡ್ತಾ ಇದ್ದೀವಿ ಬಿಜೆಪಿಯಲ್ಲಿ ಎಷ್ಟು ಬಣಗಳಾಗಿದ್ವು, ಮತ್ತೆ ಇದರಿಂದ ಏನಾದ್ರು ಮತ್ತೆ ಬಣ ರಾಜಕೀಯ ಬಿಜೆಪಿಯಲ್ಲಿ ಪ್ರಾರಂಭವಾಗುತ್ತಾ ಅನ್ನೋದೇ ಒಂದಿಷ್ಟು ಚರ್ಚೆ ಆಗ್ತಾ ಇದೆ ಅಂತ. ಧನ್ಯವಾದಗಳು ವಿವೇಕ್ ನಿಮ್ಮೆಲ್ಲ ಮಾಹಿತಿಗೆ. ಇದೀಗ ರೆಡ್ಡಿ ವರ್ಸಸ್ ವಿಜೇಂದ್ರ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಯಾಕೆ ಮೌನವನ್ನ ತಾಳಿದೆ ವಿಜೇಂದ್ರ? ಯಾಕೆ ಇದಕ್ಕೆ ಒಂದು ಗ್ರೀನ್ ಸಿಗ್ನಲ್ ಅನ್ನ ಕೊಡ್ತಿಲ್ಲ? ಹೈಕಮಾಂಡ್ ಯಾಕೆ ಹಿಂದೇಟನ್ನ ಹಾಕ್ತಾ ಇದೆ ಅಂತ ಒಂದು ರೀತಿಯಾಗಿ ನೋಡೋದಾದ್ರೆ, ಯಾಕಂದ್ರೆ ಇಲ್ಲಿ ಬಿಜೆಪಿ ತನ್ನ ಪಕ್ಷದ ನಿಲುವನ್ನ ಕಾಯಿಸ್ಕೊಳ್ಳೋಕೆ ಈ ರೀತಿಯಾಗಿ ಮಾಡ್ತಾ ಇರೋದು, ಇದು ಹಲವಾರು ಅನುಮಾನಗಳನ್ನ ಹುಟ್ಟಿ ಹಾಕಿದೆ.